ನಮಸ್ತೆ ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾ ಇದ್ವಿ ಅಲ್ವಾ. 62 ಪ್ರಶ್ನೆಗಳಾಗಿತ್ತು. ಇವತ್ತು ಮುಂದುವರೆದ ಭಾಗ 63ನೇ ಪ್ರಶ್ನೆ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಯಾವ ಛಂದಸ್ಸಿನಲ್ಲಿದೆ ಅಂತ ಪ್ರಶ್ನೆ ಇದೆ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಮಹಾ ಛಂದಸ್ಸಿನಲ್ಲಿದೆ. ಇನ್ನು ಸಾಂಗತ್ಯ ಮತ್ತು ತ್ರಿಪದಿ ಅಂತ ಇದೆಯಲ್ವಾ, ಇದು ನಡುಗನ್ನಡ ಕಾಲಘಟ್ಟದ ಸಾಹಿತ್ಯ ರೂಪಗಳು. ವಚನ ಸಾಹಿತ್ಯ ಬರುತ್ತೆ, ಸಾಂಗತ್ಯ, ಕೀರ್ತನೆ, ಷಟ್ಪದಿ, ತ್ರಿಪದಿ ಇದೆಲ್ಲ ನಡುಗನ್ನಡ ಕಾಲಘಟ್ಟದಲ್ಲಿ ಬಂದಿರೋಂಥದ್ದು. 12ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಅದನ್ನು ವೀರಶೈವ ಯುಗ ಅಂತಲೂ ಕರೀತಾರೆ, ಸ್ವತಂತ್ರ ಯುಗ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ನಡುಗನ್ನಡ ಕಾಲಘಟ್ಟವನ್ನು. ಇನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಗೊತ್ತಿದೆಯಲ್ವಾ. ಗುರು ಒಂದಾದಿಯೋಳು ಉತ್ಪಲಂ, ಗುರು ಮೊದಲು ಮೂರಾಗೆ ಶಾರ್ದೂಲಮ್ಮ, ಗುರು ನಾಲ್ಕಾಗಿರಲಂತೂ ಸ್ರಗ್ದರೆ, ಲಘು ದ್ವಂದ್ವಂ ಗುರು ದ್ವಂದ್ವಮಾಗಿರೆ ಮತ್ತೆ ಬಾ, ಲಘು ದ್ವಯ ತ್ರಿ ಗುರುವಿಂದಕ್ಕುಂ ಮಹಾಸ್ರಗ್ದರೆ, ಹರಿಣಾಕ್ಷಿ, ಲಘು 4 ಚಂಪಕಮಿವಾರುಂ ಖ್ಯಾತ ಕರ್ನಾಟಕಂ. ಒಟ್ಟು 6 ವೃತ್ತಗಳನ್ನು ನಾವು ಗುರುತಿಸ್ತೀವಿ ಈ ಒಂದು ಪದ್ಯದ ಮೂಲಕ. ಮತ್ತು ಇದು ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಅಕ್ಷರಗಣಕ್ಕೆ ಸಂಬಂಧಪಟ್ಟಿದ್ದು ಈ ಖ್ಯಾತ ಕರ್ನಾಟಕ ವೃತ್ತಗಳು. ಓಕೆ, ಮುಂದಿನ ಪ್ರಶ್ನೆ 64ನೇ ಪ್ರಶ್ನೆ. ನವ್ಯ ಸಾಹಿತ್ಯದ ಪ್ರವರ್ತಕ ಯಾರು ಅಂತ ಕೇಳ್ತಿದ್ದಾರೆ. ನವ್ಯ ಸಾಹಿತ್ಯದ ಪ್ರವರ್ತಕ ವಿ.ಕೃ. ಗೋಕಾಕ್. ನೆಕ್ಸ್ಟ್ 65ನೇ ಪ್ರಶ್ನೆ. ಕಾಕನಕೋಟೆ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಕಾಕನಕೋಟೆ ಅನ್ನೋದು ಒಂದು ನಾಟಕ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಾಟಕ ಆಗಿದೆ. ಶ್ರೀನಿವಾಸ ಅವರ ಕಾವ್ಯನಾಮ. ನೆಕ್ಸ್ಟ್ 66ನೇ ಪ್ರಶ್ನೆ. ಕೇಶಿರಾಜನ ವ್ಯಾಕರಣ ಕೃತಿ. ಕೇಶಿರಾಜನ ಶಬ್ದಮಣಿ ದರ್ಪಣ. ನೆಕ್ಸ್ಟ್ 67ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಇದೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಹಾಗೆ ಕೇಶಿರಾಜನ ಪ್ರಕಾರ ಅಚ್ಚಗನ್ನಡದಲ್ಲಿ 47 ಅಕ್ಷರಗಳಿದ್ದಾವೆ ಅಂತಲೂ ಗಮನಿಸಬೇಕು. ಯಾರ ಪ್ರಕಾರ? ಕೇಶಿರಾಜನ ಪ್ರಕಾರ. ಯಾವ್ಯಾವುದು ಅಂತ ಅಂದರೆ, ಕೇಶಿರಾಜನ ಪ್ರಕಾರ ಹೇಳ್ತಾ ಇರೋದು ಸ್ವರಗಳು ಒಟ್ಟು 12, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಯೋಗವಾಹ 1, ಟೋಟಲಿ 47 ಅಕ್ಷರಗಳು ಬರ್ತವೆ. ಆದರೆ ವರ್ಣಮಾಲೆ ನಮ್ಮ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ ಅಲ್ವಾ. ಸ್ವರಗಳು 13 ಬರ್ತವೆ, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಯೋಗವಾಹಗಳು 2 ಇದ್ದಾವೆ. ಟೋಟಲಿ 49 ಆಗುತ್ತೆ. ನೆಕ್ಸ್ಟ್ 68ನೇ ಪ್ರಶ್ನೆ. ಛಂದಸ್ಸಿನ ಗುರು ಎಂದರೆ ಡ್ಯಾಶ್ ಮಾತ್ರೆಯ ಗಣ ಅಂತ ಇದೆ. ಗುರು ಅಂತ ಅಂದರೆ 2 ಮಾತ್ರೆ, ಓಕೆನಾ. ಲಘು ಅಂತಂದರೆ 1 ಮಾತ್ರೆ, ಮತ್ತು 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದನ್ನು ಪ್ಲುತ ಅಂತ ಕರಿತೀವಿ. ಎಸ್ ಆ ಸಿಂಬಲಲ್ಲಿ ನಾವು ಅದನ್ನು ಪ್ಲುತವನ್ನು ಗುರುತಿಸುವಂಥದ್ದು. ಅರ್ಥ ಆಗ್ತಿದೆ ಅಲ್ವಾ? ಸರಿ. ನೆಕ್ಸ್ಟ್ 69ನೇ ಪ್ರಶ್ನೆ. ಗೌಡ ಎಂಬುದರ ಸ್ತ್ರೀಲಿಂಗ ರೂಪ ಕೇಳ್ತಾ ಇದ್ದಾರೆ. ಗೌಡ, ಗೌಡತಿ, ಗೌಡಗಿತ್ತಿ ಅಂತ ಬರಿಬಾರ್ದು, ಗೌಡತಿ ಅದು ಸರಿಯಾಗಿರುವಂತಹ ಸ್ತ್ರೀಲಿಂಗ ರೂಪ. 70ನೇ ಪ್ರಶ್ನೆ. ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಇಲ್ಲಿ ಬನ್ನಿ ಬನ್ನಿ ಎಂಬುದು ನೋಡಿ, ಬನ್ನಿ ಬನ್ನಿ ಇದು ದ್ವಿರುಕ್ತಿ, ಅರ್ಥ ಬರ್ತಾ ಇದೆ. ಬನ್ನಿ ಅಂತಂದರೆ ಒಳಗಡೆ ಬನ್ನಿ, ಒಳಗಡೆ ಬನ್ನಿ ಅಂತ ಹೇಳ್ತಾ ಇದ್ದೀವಲ್ವಾ. ಒಂದೇ ಪದವನ್ನು 2 ಬಾರಿ ಉಚ್ಚಾರಣೆ ಮಾಡುವಂಥದ್ದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಬನ್ನಿ ಬನ್ನಿ ಇದಕ್ಕೆ ಅರ್ಥ ಇದೆ, ಒಂದೇ ಪದವನ್ನು 2 ಬಾರಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ, ಹಾಗಾಗಿ ಇದು ದ್ವಿರುಕ್ತಿ. ಜೋಡು ನುಡಿ ಯಾಕೆ ಆಗೋದಿಲ್ಲ ಅಂತ ಅಂದರೆ, ಆ ಜೋಡು ನುಡಿಯಲ್ಲಿ ಅರ್ಥವಿರುವಂತಹ ಪದದೊಂದಿಗೆ ಮಾತಿನ ಸೊಬಗನ್ನು ಹೆಚ್ಚು ಮಾಡೋದಕ್ಕೆ ಪ್ರಾಸಬದ್ಧವಾಗಿ ಉಪಯೋಗಿಸುವಂಥ ಪದಗಳನ್ನ ನಾವು ಜೋಡು ನುಡಿ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದಕ್ಕೆ ಅರ್ಥ ಇರುತ್ತೆ, ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ. ಅಥವಾ ಒಂದು ಪದಕ್ಕೆ ಅರ್ಥ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಪದ ಬಂದಿರುತ್ತೆ, ವಿರುದ್ಧಾರ್ಥಕ ಜೋಡು ನುಡಿ ಅಂತ, ಅಥವಾ ಪೂರಕಾರ್ಥಕ ಜೋಡು ನುಡಿ, ಅಸ್ಪಷ್ಟವಾಗಿರುವಂತಹ ಜೋಡು ನುಡಿ, ಅಡ್ರ ಬಡ್ರ, ಅರೆ ಬರೆ, ಕೂಲಿನಾಲಿ ಈ ಥರದಂಥದ್ದು. ಅದೇ ದ್ವಿರುಕ್ತಿಯ ವಿಶೇಷತೆನೇ, ದ್ವಿ ಅಂದರೆ 2, ಉಕ್ತಿ ಅಂದರೆ ಮಾತು, ಒಂದು ಪದ 2 ಬಾರಿ ಉಚ್ಚಾರಣೆಗೆ ಒಳಗಾಗೋದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಬನ್ನಿ ಬನ್ನಿ ಇದು ದ್ವಿರುಕ್ತಿ. ಅರ್ಥ ಆಗಿದೆ ಅಲ್ವಾ ನಿಮಗೆ ಇವಾಗ? ನೆಕ್ಸ್ಟ್ 71ನೇ ಪ್ರಶ್ನೆ. ಚಾಡಿಯನ್ನು ಹೇಳುವವನು. ಚಾಡಿ ಹೇಳೋನ್ನ ಏನಂತ ಕರೀತಾರೆ? ಚಾಡಿಕೋರ ಅಂತ ಕರೀತಾರೆ. ನೋಡಿ, ಚಾಡಿಕಾರ ಅಲ್ಲ, ಚಾಡಿಗಾರನೂ ಅಲ್ಲ, ಚಾಡಿಗನೂ ಅಲ್ಲ, ಚಾಡಿಕೋರ. ನೆಕ್ಸ್ಟ್ 72ನೇ ಪ್ರಶ್ನೆ. ಮನೆಯಲ್ಲಿ ಎಂಬ ಪದದಲ್ಲಿ ಆಗಿರುವ ಸಂಧಿ ಕೇಳಿದರೆ ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಇಲ್ಲಿ ಯ ಅನ್ನೋ ವ್ಯಂಜನ ಹೊಸದಾಗಿ ಆಗಮ ಆಗಿದೆ ಅಲ್ವಾ. ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ. ಸ್ವರದ ಮುಂದೆ ಸ್ವರ ಬಂದಾಗ ಅರ್ಥ ಕೆಡೋಂಥ ರೀತಿ ಕಾಣಿಸ್ತಾ ಇದ್ರೆ ಆ 2 ಸ್ವರಗಳ ಮಧ್ಯದಲ್ಲಿ ಯಾ ಆಗಿರ್ಬೋದು ಅಥವಾ ವಕಾರ ಆಗಿರ್ಬೋದು ಹೊಸದಾಗಿ ಸೇರಿಕೊಂಡ್ರೆ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆ ಅಲ್ಲಿ ಅಂತ ಆಗೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಯ ಅನ್ನೋ ಅಕ್ಷರ ಆಗಮವಾಗ್ತಾ ಇದೆ, ಯಕಾರಾಗಮ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಕಾರಾಗಮ ಅಂತ ಕೊಟ್ಟಿಲ್ಲ ಅಲ್ವಾ, ಹಾಗಾಗಿ ಆಪ್ಷನ್ ಬಿ ಆಗಮ ಸಂಧಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 73ನೇ ಪ್ರಶ್ನೆ. ನೀನು ಎಂಬುದು. ನೀನು ಅನ್ನೋದು ಸರ್ವನಾಮ. ಅಂಕಿತನಾಮ ಅಂತ ಅಂದರೆ ಹೆಸರನ್ನು ಸೂಚಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಸೀತೆ, ಬೆಂಗಳೂರು, ಹಿಮಾಲಯ ಇದೆಲ್ಲ ಅಂಕಿತನಾಮಕ್ಕೆ ಉದಾಹರಣೆ. ರೂಢನಾಮ ಅಂತ ಅಂದರೆ ಪರ್ವತ, ಹುಡುಗಿ, ಹಳ್ಳಿ, ರೂಢಿಯಿಂದ ಬಂದಿರುವಂಥದ್ದನ್ನು ನಾವು ರೂಢನಾಮ ಅಂತ ಕರಿತೀವಿ. ಇನ್ನು ಭಾವನಾಮ ಅಂತ ಅಂದರೆ
ವಸ್ತುಗಳ ಅಥವಾ ಕ್ರಿಯೆಗಳ ಭಾವವನ್ನು ತಿಳಿಸುವಂತಹ ಶಬ್ದವನ್ನು ನಾವು ಭಾವವಾಚಕ ಅಥವಾ ಭಾವನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಿಳುಪು, ನೋಟ, ಮಾಟ, ಆಟ ಇದೆಲ್ಲ ಭಾವನಾಮ. ನೆಕ್ಸ್ಟ್ 74ನೇ ಪ್ರಶ್ನೆ, ಕೃಷಿಕ ಎಂಬುದು. ನೋಡಿ, ಕೃಷಿಕ ಅನ್ನೋದು ಏನಿಲ್ಲಿ? ಒಬ್ಬ ವ್ಯಕ್ತಿಯ ಹೆಸರುಗಳಿಗೆ ಬದಲಾಗಿ ಅವನು ಮಾಡುವಂತಹ ಕೆಲಸವನ್ನು ಗುರುತಿಸಿ ಅಥವಾ ಅವನ ಒಂದು ಗುಣವಿಶೇಷತೆಯನ್ನು ಗುರುತಿಸಿ ಅರ್ಥಕ್ಕನುಗುಣವಾಗಿ ಇಟ್ಕೊಂಡಿರುವಂಥ ಹೆಸರುಗಳನ್ನು ನಾವು ಅನ್ವರ್ಥ ನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದಾನಿ, ತ್ಯಾಗಿ, ಕುಂಟ, ಕಿವುಡ, ವಿದ್ವಾಂಸ, ಹಾಗೆ ಕೃಷಿಕ ಕೂಡ. ಕೃಷಿಕ ಅನ್ನೋದು ಅನ್ವರ್ಥ ನಾಮ ಆಗುತ್ತೆ. ರೂಢನಾಮ ಆಗಲೇ ಹೇಳಿದೆ, ರೂಢಿಯಿಂದ ಬಂದಿರುವಂಥದ್ದು. ಅದು ನೆಲ, ಮನೆ, ಪರ್ವತ, ಹಸಿವು, ಕೋಪ ಇದೆಲ್ಲ ರೂಢಿಯಿಂದ. ಅಂಕಿತನಾಮನೂ ಆಗಲೇ ಹೇಳಿದೆ, ವ್ಯವಹಾರದಲ್ಲಿ ನಿರ್ದಿಷ್ಟವಾಗಿ ಗುರುತಿಸೋದಕ್ಕೋಸ್ಕರ ಇಷ್ಟಾನುಸಾರವಾಗಿ ಇಟ್ಕೊಂಡಿರುವಂಥ ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ. ಶಾರದಾ, ಭರತ, ಕಾವೇರಿ, ಗಂಗಾ, ಕಾಶ್ಮೀರ ಇದೆಲ್ಲ ಅಂಕಿತನಾಮಕ್ಕೆ ಉದಾಹರಣೆಗಳು. ನೆಕ್ಸ್ಟ್ 75ನೇ ಪ್ರಶ್ನೆ, ಅತ್ತಿಗೆ ಪದದ ಬಹುವಚನ ರೂಪ. ಅತ್ತಿಗೆ ಪದದ ಬಹುವಚನ ಅತ್ತಿಗೆ ಎಂದಿರು. ಅತ್ತಿಗೆಮ್ಮ ಆಗೋದಿಲ್ಲ, ಅತ್ತಿಗೆಯರೂ ಆಗೋದಿಲ್ಲ, ಅತ್ತಿಗೆಗಳೂ ಆಗೋದಿಲ್ಲ. ಅತ್ತಿಗೆ ಎಂದಿರು. ಇವಾಗ ತಾಯಿಗೆ ತಾಯಿಗಳು ಅಂತ ಹೇಳ್ತೀವಾ, ಅಥವಾ ತಾಯಮ್ಮ ಅಂತ ಹೇಳ್ತೀವಾ? ತಾಯಿಯಂದಿರು ಅಂತ ಹೇಳ್ತೀವಿ, ತಾಯಿ ಎಂದಿರು ಅಲ್ವಾ? ಹಾಗೆ ಅತ್ತಿಗೆಗೆ ಅತ್ತಿಗೆ ಎಂದಿರು. ನೆಕ್ಸ್ಟ್ 76ನೇ ಪ್ರಶ್ನೆ, ಸಂಕ್ಷೇಪಣೆ ಎಂಬುದರ ವಿರುದ್ಧ ಪದ ಯಾವುದು ಅಂತ ಇದೆ. ಸಂಕ್ಷೇಪಣೆ ಅಂತಂದರೆ ತುಂಬ ಚಿಕ್ಕದಾಗಿ ಹೇಳೋವಂಥದ್ದು. ಇದಕ್ಕೆ ವಿರುದ್ಧಾರ್ಥಕ ಪದ ವಿಸ್ತರಣೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಸಮೀಪ ಪದದ ವಿರುದ್ಧ ರೂಪ ಯಾವುದು ಅಂತ ಇದೆ. ಸಮೀಪ ಅಂದರೆ ತುಂಬ ಹತ್ತಿರವಾಗಿರುವಂಥದ್ದು, ಹಾಗಾಗಿ ಇದಕ್ಕೆ ವಿರುದ್ಧ ಪದ ದೂರ. ನೆಕ್ಸ್ಟ್ 78ನೇ ಪ್ರಶ್ನೆ, ತೇಲು ಪದದ ವಿರುದ್ಧ ಪದ ಯಾವುದು ಅಂತ ಇದೆ. ತೇಲು ಅಂಥದ್ದು. ಇವಾಗ ದೋಣಿ ತೇಲ್ತಾ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಮುಳುಗು ಇದಕ್ಕೆ ವಿರುದ್ಧಾರ್ಥಕ ಪದ. ನೆಕ್ಸ್ಟ್ 79ನೇ ಪ್ರಶ್ನೆ, ಜಡ ಪದದ ವಿರುದ್ಧ ಪದ ಯಾವುದು ಅಂತ ಇದೆ. ಜಡ ಅಂದರೆ ಚಲನೆ ಇಲ್ಲದಲೇ ಇರೋವಂಥದ್ದನ್ನು ನಾವು ಜಡ ಅಂತ ಕರಿತೀವಿ. ಕೊಟ್ಟಿರೋಂಥ ಆಪ್ಷನ್ ನೋಡಿ, ಚೈತನ್ಯ, ಆಲಸ್ಯ, ನಿಶ್ಚಲ, ಮಂದ ಅಂತ ಇದೆ. ಜಡಗೆ ಚೈತನ್ಯ ಸರಿಯಾಗಿರುವಂತಹ ವಿರುದ್ಧ ಪದ. ನೋಡಿ, ಆಲಸ್ಯನೂ ಅಲ್ಲ, ನಿಶ್ಚಲ ಅದು ಜಡದ ಇನ್ನೊಂದು ಸಮಾನಾರ್ಥಕ ಪದ ಅಂತ ಹೇಳ್ಬೋದು. ಮಂದ ಕೂಡ ಆಗೋದಿಲ್ಲ, ಹಾಗಾಗಿ ಆಪ್ಷನ್ ಎ ಚೈತನ್ಯ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 80ನೇ ಪ್ರಶ್ನೆ, ಕಾರ್ಪಣ್ಯ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಇದೆ. ಕಾರ್ಪಣ್ಯ ನೋಡಿ, ಇದಕ್ಕೆ ಸರಿಯಾಗಿರುವಂಥ ಸಮಾನಾರ್ಥಕ ಪದ ಬಂದ್ಬಿಟ್ಟು ಬಡತನ, ಜಿಪುಣತನ ಆಗುತ್ತೆ. ಕಾರ್ಪಣ್ಯ ಅಂದರೆ ಇಲ್ಲಿ ಕಷ್ಟ ಅಂತಿದೆಯಲ್ವಾ, ಕಷ್ಟ ಕಾರ್ಪಣ್ಯ, ಇದು ಜೋಡು ನುಡಿಗೆ ಬಂದ್ಬಿಡುತ್ತೆ. ಕಣ್ಣೀರು ಅಂತ ಇದೆ, ತೆಗಳು ಅಂತ ಇದೆ, ನಿಂದಿಸು ಅಂತ ಇದೆ ಕಾರ್ಪಣ್ಯಗೆ. ಇದು ಕೂಡ ಸರಿಯಾಗಿ ಕ್ವಶನ್ ಫ್ರೇಮ್ ಮಾಡಿಲ್ಲ ಅನ್ನೋದು ನನ್ನ ಅನಿಸಿಕೆ. ಈಗ ಕಷ್ಟ ಕಾರ್ಪಣ್ಯ ಇದು ಕರೆಕ್ಟಾಗಿರ್ಬೋದು ಅಂತ ಗಮನಿಸ್ಬೋದು. ಯಾಕಂದರೆ ಕಣ್ಣೀರು ಆಗೋದಿಲ್ಲ ಕಾರ್ಪಣ್ಯಗೆ, ತೆಗಳೂ ಆಗೋದಿಲ್ಲ, ನಿಂದಿಸಿನೂ ಆಗೋದಿಲ್ಲ. ಸರಿ, 81ನೇ ಪ್ರಶ್ನೆ, ಬಜೆಟ್ ಯಾವ ಭಾಷೆಯ ಪದ ಅಂತ ಇದೆ. ಬಜೆಟ್ ಅನ್ನೋದು ಫ್ರೆಂಚ್ ಭಾಷೆಯ ಪದ. ನೋಡೋದಕ್ಕೆ ಇಂಗ್ಲೀಷ್ ಥರನೇ ಕಾಣುತ್ತೆ ಅಲ್ವಾ, ಆದರೆ ಇದು ಫ್ರೆಂಚ್ ಭಾಷೆಯ ಪದ ಬಜೆಟ್. ನೆಕ್ಸ್ಟ್ 82ನೇ ಪ್ರಶ್ನೆ, ಬಂಧು ಬಳಗ. ಇದು ಬಂಧು ಬಳಗ ಅನ್ನೋದು ಜೋಡು ನುಡಿ. ನೆಕ್ಸ್ಟ್ 83ನೇ ಪ್ರಶ್ನೆ, ವ್ಯಾಕರಣದಲ್ಲಿ ಮಾತ್ರೆ ಎಂದರೆ. ಮಾತ್ರೆ ಅಂದರೆ ಅಕ್ಷರ ಉಚ್ಚಾರದ ಕಾಲವನ್ನು ನಾವು ಮಾತ್ರೆ ಅಂತ ಕರಿತೀವಿ ವ್ಯಾಕರಣದಲ್ಲಿ. ಇನ್ನು ಗಣ ಅಂತ ಕೊಟ್ಟಿದ್ದಾರಲ್ವ, ನೋಡಿ ಗಣ ಅಂದರೆ ಗುಂಪು, ಸಾಮಾನ್ಯವಾಗಿ ಗುಂಪು ಅಂತ ಹೇಳ್ಬೋದು. ಆದರೆ ಛಂದಸ್ನಲ್ಲಿ ಪದ್ಯದ ಪ್ರತಿಪಾದಕ್ಕೆ ಪ್ರಸ್ತಾರವನ್ನು ಹಾಕಿ ನಿರ್ದಿಷ್ಟ ಸಂಖ್ಯೆಗೆ ಅನುಗುಣವಾಗಿ ಅಕ್ಷರಗಣ ಅಥವಾ ಮಾತ್ರಾಗಣ ಅಥವಾ ಅಂಶಗಣಗಳ ಆಧಾರದ ಮೇಲೆ ಮಾಡಿದಂಥ ಗುಂಪನ್ನು ನಾವು ಗಣ ಅಂತ ಕರಿತೀವಿ. ಇಲ್ಲಿ ಮಿಕ್ಕಿರೋ 2 ಆಪ್ಷನ್ ನೋಡಿ, ವೈದ್ಯಕೀಯ ಭಾಷೆಯಲ್ಲಿ ಗುಳಿಗೆ, ಔಷಧಿ ಅಂದರೂ ಕೂಡ ಮಾತ್ರನೇ ಆಗುತ್ತೆ. ಸರಿ, ನೆಕ್ಸ್ಟ್ 84ನೇ ಪ್ರಶ್ನೆ, ಮಗು ಪದದ ಬಹುವಚನ ರೂಪ. ಮಗು, ಮಕ್ಕಳು. ನೆಕ್ಸ್ಟ್ 85ನೇ ಪ್ರಶ್ನೆ, ಆಶ್ಚರ್ಯ ಪದದ ತದ್ಭವ ರೂಪ. ಆಪ್ಷನ್ ಎ ಅಚ್ಚರಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 86ನೇ ಪ್ರಶ್ನೆ, ಬಾದಾಮಿಯ ಮತ್ತೊಂದು ಹೆಸರು. ಬಾದಾಮಿಯ ಮತ್ತೊಂದು ಹೆಸರು ವಾತಾಪಿ. ನೆಕ್ಸ್ಟ್ 87ನೇ ಪ್ರಶ್ನೆ, ಹೊಯ್ಸಳ ವಿಷ್ಣುವರ್ಧನನ ರಾಣಿ ಯಾರು. ಶಾಂತಲ. ನೆಕ್ಸ್ಟ್ 88ನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಹೆಸರಾದವರು ಯಾರು ಅಂದರೆ ಹರ್ಡೇಕರ್ ಮಂಜಪ್ಪ. ನೆಕ್ಸ್ಟ್ 89ನೇ ಪ್ರಶ್ನೆ, ಕನ್ನಡ ಪದಗಳು ಅಂದರೆ ರತ್ನಂಗ್ ಪ್ರಾಣ ಎಂದವರು ರಾಜರತ್ನಂ. ನೆಕ್ಸ್ಟ್ 90ನೇ ಪ್ರಶ್ನೆ, ಚಂಪುವಿನ ಲಕ್ಷಣ. ಗದ್ಯ ಪದ್ಯ ಮಿಶ್ರಣವನ್ನು ನಾವು ಚಂಪು ಅಂತ ಕರಿತೀವಿ. ನೆಕ್ಸ್ಟ್ 90ನೇ ಪ್ರಶ್ನೆ, ತಪ್ಪಿಲ್ಲದ ಪದ ಗುರುತಿಸಿ ಅಂತ ಇದೆ. 91 ಭಾಷೆ. ಭಾಷೆ ಸರಿಯಾಗಿರುವಂಥದ್ದು ಆಪ್ಷನ್ ಎ ಭಾಷೆ. 92 ಶೃಂಗಾರ ಆಪ್ಷನ್ ಸಿ ಶೃಂಗಾರ ಸರಿಯಾಗಿರುವಂಥದ್ದು. 93ನೇದು ಕಾಂತಾರ, ಬಿ ಆಪ್ಷನ್ ಬಿ ಕಾಂತಾರ. 94 ಕೌರವ, ಆಪ್ಷನ್ ಎ ಸರಿಯಾಗಿರುವಂಥದ್ದು ಕೌರವ. 95 ಮೃದು, ಆಪ್ಷನ್ ಬಿ ಸರಿಯಾಗಿರುವಂಥದ್ದು ಮೃದು. ನೆಕ್ಸ್ಟ್ ವಾಕ್ಯಗಳ ಅರ್ಥಗ್ರಹಣ. ವಾಕ್ಯವನ್ನು ಸರಿಯಾಗಿ ಅರ್ಥೈಸಿಕೊಂಡು ಸರಿ ಉತ್ತರ ಗುರುತಿಸಿ ಅಂತ ಇದೆ. ಉದಾಹರಣೆಗೆ, ಸಿಗರೇಟು ಸೇದುವುದು ನನಗೆ ಚಟ ಅಲ್ಲ, ಖುಷಿ ಅಷ್ಟೇ.
ಉತ್ತರವನ್ನು ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಸಿಗರೇಟು ಸೇದುವುದು ನನಗೆ ಸಂತೋಷ ಅಂತ ಕೊಟ್ಟಿದ್ದಾರೆ. ಅಂದರೆ ಅದು ಚಟ ಅಲ್ಲ, ಅದು ಸೇದೋದ್ರಿಂದ ನನಗೆ ಖುಷಿ ಸಿಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ನಾವು ಅರ್ಥವನ್ನು ಕಂಡ್ಕೊಬೇಕು. 96ನೇ ಪ್ರಶ್ನೆ, ಹಸಿರೇ ಉಸಿರು ಅಂತ ಇದೆ. ಆಪ್ಷನ್ ಎ ಹಸಿರಿನಲ್ಲಿ ಉಸಿರಿದೆ ಅಂತ ಇದೆ, ಇದು ರಾಂಗ್ ಆಗುತ್ತೆ. ಉಸಿರಿಗೆ ಹಸಿರು ಬಣ್ಣ, ಇದು ತಪ್ಪು. ಹಸಿರಿನಿಂದ ಮೈ ಮನಸ್ಸು ಹಗುರ, ಇದು ಕೂಡ ತಪ್ಪಾಗುತ್ತೆ. ಹಾಗಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂಥ ಉತ್ತರ. ಹಸಿರು ಜೀವಕ್ಕೆ ಆಧಾರ. ಹೌದು, ಹಸಿರು ಮರಗಿಡಗಳು ನಮಗೆ ಆಮ್ಲಜನಕವನ್ನು ಕೊಡೋ ಮೂಲಕ ನಮ್ಮ ಉಸಿರಿಗೆ ಆಧಾರ ಸ್ತಂಭವಾಗಿ ನಿಂತ್ಕೊತವೆ. ಹಸಿರೇ ಉಸಿರು, ಅದಕ್ಕೋಸ್ಕರನೇ ಹಸಿರು ಜೀವಕ್ಕೆ ಆಧಾರ ಅಂತ ಇಲ್ಲಿ ಅರ್ಥ ಬರ್ತಾ ಇರೋದು. ನೆಕ್ಸ್ಟ್ 97ನೇ ಪ್ರಶ್ನೆ, ಕರುಳಿನ ಕೂಗು ಅಂದರೆ ತಾಯಿಯ ಪ್ರೇಮ, ಇದು ಸರಿಯಾಗಿರೋಂಥ ಉತ್ತರ. ಕರುಳಿನ ಕೂಗು ಕೇಳಿಸೋದೇ ಇಲ್ವಾ ನಿನಗೆ ಅಂತ ಹೇಳ್ತೀವಲ್ಲ, ಅಂದರೆ ತಾಯಿ ಮಮತೆ, ತಾಯಿ ಪ್ರೀತಿ ನಿನಗೆ ಅರ್ಥ ಆಗ್ತಾ ಇಲ್ವಾ ನಿನಗೆ ಅಂತ ಹೇಳ್ತೀವಿ. ನೆಕ್ಸ್ಟ್ 98ನೇ ಪ್ರಶ್ನೆ, ನಾಗಾಲೋಟ ಅಂತ ಅಂದರೆ ವೇಗವಾದ ಓಟ ಅಂತ. ನೆಕ್ಸ್ಟ್ 99ನೇ ಪ್ರಶ್ನೆ, ಗಗನಚುಂಬಿ ಕಟ್ಟಡ ಅಂತ ಅಂದರೆ ಮುಗಿಲೆತ್ತರದ ಕಟ್ಟಡ ಅಂತ ಅರ್ಥ. ಅಂದರೆ ಆಕಾಶಕ್ಕೆ ಮುತ್ತಿಡ್ತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಆ ಕಟ್ಟಡಗಳು ಅಷ್ಟು ಎತ್ತರದಲ್ಲಿದ್ದಾವೆ, ತುಂಬ ಎತ್ತರವಾಗಿ ಕಟ್ಟಿದ್ದಾರೆ ಅಂತ ಅರ್ಥ. ಮುಗಿಲೆತ್ತರದ ಕಟ್ಟಡ. ನೆಕ್ಸ್ಟ್ 100ನೇ ಪ್ರಶ್ನೆ, ನನ್ನೆದೆಯ ತುಂಬ ನೀನೇ, ಇದೇನು ಅರ್ಥ ಅಂದರೆ ನೀನು ನನಗೆ ತುಂಬ ಇಷ್ಟ ಅಂತ. ನನ್ನ ಎದೆ ತುಂಬ ನೀನೇ ತುಂಬ್ಕೊಂಬಿಟ್ಟಿದ್ಯಾ ಅಂತ ಹೇಳ್ತೀವಲ್ಲ, ನೀನಂದರೆ ನನಗೆ ತುಂಬಾ ಇಷ್ಟ ಅಂತ ಅರ್ಥ. ಆಪ್ಷನ್ ಡಿ. ನೆಕ್ಸ್ಟ್ 101ನೇ ಪ್ರಶ್ನೆ, ಮರ್ಯಾದೆಯ ಗುಡಿ ಮೀರದಿರು ಅಂತ ಅಂದರೆ ಗೌರವಯುತವಾಗಿ ನಡ್ಕೋ ಅಂತ ಅರ್ಥ. ಮರ್ಯಾದೆ ಬಿಟ್ಟೋಂಥರ ಇರಬೇಡ ಅಂತ ಹೇಳ್ತೀವಲ್ಲ ವಿರುದ್ಧವಾಗಿ, ಹಾಗಾಗಿ ಗೌರವಯುತವಾಗಿ ನಡ್ಕೋ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ. 102ನೇ ಪ್ರಶ್ನೆ, ಉಸಿರು ಬಿಗಿದಂತಾಯಿತು ಅಂತ ಅಂದರೆ ಏನೂ ತೋಚ್ದಂಗೆ ಆಗೋಯ್ತು, ನನಗೆ ಉಸಿರು ಕಟ್ಕೊಂಡಂಗೆ ಆಗೋಯ್ತು ಅಂತ ಹೇಳ್ತೀವಲ್ಲ, ಉಸಿರು ಕಟ್ಟು. ಇಲ್ಲಿ ಅದು ಅರ್ಥ ಇದೆ ಉಸಿರು ಕಟ್ಟು ಅಂತ, ಅದಕ್ಕೆ ಹಾಕ್ಬಿಡ್ಬೇಡಿ. ಯಾಕಂದರೆ ಉಸಿರು ಬಿಗಿದಂತಾಯಿತು, ಉಸಿರು ಕಟ್ಟು ಎರಡೂ ಒಂದೇ ಅರ್ಥ. ಈ ವಾಕ್ಯವನ್ನು ಯಾವ ಸಂದರ್ಭದಲ್ಲಿ ಬಳಸ್ತಾ ಇದ್ದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೇನು ಮಾಡೋದಕ್ಕೆ ಆಗದಲ್ಲೇ ಇರೋಂಥ ಸಂದರ್ಭದಲ್ಲಿ ಉಸಿರು ಬಿಗ್ದಂಗೆ ಆಗೋಯ್ತು, ಉಸಿರು ಕಟ್ಟಿದಂಗೆ ಆಗೋಯ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ 103ನೇ ಪ್ರಶ್ನೆ, ಮನೆಯಿಂದ ನಾನು ಓಡಿ ಬಂದೆ ಅಂದರೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಅರ್ಥ. ಬಂದ್ಬಿಟ್ಟೆ ಅಂದರೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಮತ್ತೆ ಇನ್ಯಾವತ್ತೂ ಹೋಗಲ್ಲ ಅಂತ ಹೇಳ್ತಾರಲ್ಲ, ಅದು ಮನೆ ಬಿಟ್ಟು ಓಡಿ ಬಂದೆ. 104ನೇ ಪ್ರಶ್ನೆ, ನಿನ್ನ ಕುಡಿ ನೋಟಕ್ಕೆ ಮಾರು ಹೋದೆ ಅಂತ ಅಂದರೆ ಕಣ್ಣಂಚಿನಲ್ಲಿ ನೋಡೋದು. ಯಾರೋ ಒಬ್ಬರು ತುಂಬ ಪ್ರೀತಿಪೂರ್ವಕವಾಗಿ ಕಣ್ಣಲ್ಲೇ ಪ್ರೀತಿಯನ್ನು ವ್ಯಕ್ತಪಡಿಸೋಂಥ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಂದರೆ ಕಣ್ಣಂಚಲ್ಲಿ, ಕಣ್ಣನ್ನು ಮಿಟ್ಕಿಸ್ದೆ ನಮ್ಮನ್ನೇ ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇದೆ, ಅದನ್ನು ನಾವು ಕುಡಿ ನೋಟ ಅಂತ ಹೇಳ್ತೀವಿ. ನಿನ್ನ ಕುಡಿ ನೋಟಕ್ಕೆ ಮಾರು ಹೋದೆ ಅಂತಂದರೆ ಕಣ್ಣಂಚಿನಲ್ಲೇ ನೋಡೋವಂಥದ್ದು. ನೆಕ್ಸ್ಟ್ 105ನೇ ಪ್ರಶ್ನೆ, ಕುದಿದು ಸಾಕಾದೆ ಅಂತಂದರೆ ಕೋಪಗೊಂಡು ಬಳಲಿದೆ ಅಂತ ಅರ್ಥ. ಇಲ್ಲಿ ನೀರು ಕುದಿಯುತ್ತಿದೆ, ತಣ್ಣಗಿರುತ್ತೇನೆ, ಹಾಗೆ ಕಂಪನಗೊಳ್ಳುತ್ತೇನೆ, ಇದೆಲ್ಲ ಇದೆ. ಇದು ಯಾವುದು ಅಲ್ಲ, ಕೋಪಗೊಂಡು ಬಳಲಿದೆ. ನೆಕ್ಸ್ಟ್ ಗಾದೆ ಮಾತನ್ನು ಅರ್ಥೈಸಿ ಅಂತ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು, ಅವರೇ ಉದಾಹರಣೆ ಕೊಟ್ಟಿದ್ದಾರೆ. ಹಾಗಂದರೆ ಕಷ್ಟಪಟ್ಟರೆ ಸುಖ ಉಂಟು ಅಂತ ಅರ್ಥ. ನೆಕ್ಸ್ಟ್ 106ನೇದು, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ, ಸಂಸಾರದಲ್ಲಿ ಸಾಮರಸ್ಯವಿಲ್ಲ ಅಂತ ಅರ್ಥ. ನೆಕ್ಸ್ಟ್ 107ನೇ ಪ್ರಶ್ನೆ, ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅಂತ ಇದೆ. ಅಂದರೆ ಪಕ್ಷಪಾತ ಮಾಡೋವಂಥದ್ದು. 108ನೇ ಪ್ರಶ್ನೆ, ಎಡವಿದ ಕಾಲೇ ಮತ್ತೆ ಎಡವುತ್ತದೆ ಅಂತಂದರೆ ಕಷ್ಟಗಳು ಸಾಲಾಗಿ ಬರ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ 109ನೇ ಪ್ರಶ್ನೆ, ಓದಿ ಮರುಳಾದ ಕೂಚುಂಬಟ್ಟ ಅಂತಂದರೆ ಆಪ್ಷನ್ ಸಿ, ಬರೀ ಓದಿನಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ 110ನೇ ಪ್ರಶ್ನೆ, ಓತಿ ಕ್ಯಾತಕ್ಕೆ ಬೇಲಿ ಸಾಕ್ಷಿ. ಉತ್ತರ ಆಪ್ಷನ್ ಡಿ, ಕಳ್ಳನಿಗೆ ಸುಳ್ಳಿನ ಬೆಂಬಲ. ನೆಕ್ಸ್ಟ್ 111ನೇ ಪ್ರಶ್ನೆ, ವಿಪಿನ ಅಂದರೆ ಕಾಡು, ಅಬ್ರಕ ಅಂತ ಅಂದರೆ ಆಪ್ಷನ್ ಸಿ, ಚಿನ್ನ. 112ನೇ ಪ್ರಶ್ನೆ, ನವಣೆ ಅದು ಸಿರಿಧಾನ್ಯ, ಅಕ್ಕಿ ಅನ್ನೋದು ನವಧಾನ್ಯ. ತಿರೆ ಅಂದರೆ ಭೂಮಿ, ತಾರೆ ಅಂದರೆ ನಕ್ಷತ್ರ. ಆಟಗಾರ ಆಟವನ್ನು ಆಡ್ತಾರೆ. ಈಜುಪಟು ಅಂತ ಇದೆ, ಇದಕ್ಕೆ ಈಜು ಸರಿಯಾಗಿರೋಂಥ ಉತ್ತರ. 115ನೇ ಪ್ರಶ್ನೆ, ಬರವಣಿಗೆ, ನಡತೆ ನಡವಳಿಕೆ. ನೆಕ್ಸ್ಟ್ 116ನೇ ಪ್ರಶ್ನೆ, ಹಸು ಕರು, ತಾಯಿ ಮಗು. 117ನೇ ಪ್ರಶ್ನೆ, ಕವಿ ಕಾವ್ಯವನ್ನು ರಚನೆ ಮಾಡ್ತಾರೆ. ವಾದ್ಯ ಸಂಗೀತವನ್ನು ಉತ್ಪತ್ತಿ ಮಾಡುತ್ತೆ. ವಾದ್ಯಗಳು ತಬಲ, ಗಿಟಾರ್, ವೀಣೆ ಇವೆಲ್ಲ ವಾದ್ಯಗಳು. ನೆಕ್ಸ್ಟ್ ಶಬ್ದ ನಿಘಂಟು, ಜ್ಞಾನ ವಿಶ್ವಕೋಶ. ಇಲ್ಲಿ ಪದಕೋಶ ಅಂತ ಇದೆ, ಪದಕೋಶ ನಿಘಂಟು ಒಂದು ಸ್ವಲ್ಪ ಸಿಮಿಲರ್ ಆಗೋಗ್ಬಿಡುತ್ತೆ, ಹಾಗಾಗಿ ಜ್ಞಾನಗೆ ವಿಶ್ವಕೋಶ ಸರಿಯಾಗಿರೋಂಥದ್ದು. ನೆಕ್ಸ್ಟ್ 119ನೇ ಪ್ರಶ್ನೆ, ಪುಸ್ತಕ, ಹೊತ್ತಿಗೆ, ಪತಿವ್ರತೆ, ಸತಿ. ಹಾಗೆ ನೋಡೋಕ್ಕೋದ್ರೆ ಪತಿವ್ರತೆಗೆ ಹದಿಬದೆ ಅಂತ ಕೊಡಬೇಕಾಗಿತ್ತು, ಆದರೆ ಇಲ್ಲಿ ಸತಿ ಅನ್ನೋದು ಸರಿಯಾಗ್ತಾ ಇದೆ. ನೆಕ್ಸ್ಟ್ 120ನೇ ಪ್ರಶ್ನೆ, ಬಳಪ, ಸ್ಲೇಟು, ಸೀಮೆ ಸುಣ್ಣ, ಕಪ್ಪು ಹಲಗೆ.
121ನೇ ಪ್ರಶ್ನೆ, ಮಯೂರವರ್ಮ ಡ್ಯಾಶ್ ರಾಜಮನೆತನದವನು. ಕದಂಬ ವಂಶದವರು ಮಯೂರವರ್ಮ. 122ನೇ ಪ್ರಶ್ನೆ, ನವಕೋಟಿ ನಾರಾಯಣ ಎಂಬ ಬಿರುದಾಂಕಿತ ಅರಸ ಚಿಕ್ಕವೀರ ರಾಜೇಂದ್ರ. ನೆಕ್ಸ್ಟ್, ಕಪ್ಪೆ ಅರಭಟ್ಟ ಎನ್ನುವವನು ಒಬ್ಬ ವೀರ. ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟ ಶಾಸನದಲ್ಲಿ ಉಲ್ಲೇಖ ಆಗಿರುವಂತಹ ವೀರನ ಹೆಸರು ಕಪ್ಪೆ ಅರಭಟ್ಟ. ನೆಕ್ಸ್ಟ್ ಪ್ರಶ್ನೆ, ಐಹೊಳೆ ಶಾಸನದ ಕರ್ತೃ ಯಾರು? ಐಹೊಳೆ ರವಿಕೀರ್ತಿಯ ಶಾಸನ. ನೆಕ್ಸ್ಟ್ 125ನೇ ಪ್ರಶ್ನೆ, ರನ್ನನ ಸಾಹಿತ್ಯ ರಚನೆಗೆ ಸಹಾಯ ಮಾಡಿದ ಮಹಿಳೆ ಯಾರು ಅಂತ ಇದೆ. ಅತ್ತಿಮಬ್ಬೆ. ಏನು ಸಹಾಯ ಮಾಡಿದ್ದಾರೆ ಅಂತಂದರೆ, ಅತ್ತಿಮಬ್ಬೆ ರನ್ನನ ಕೈಯಿಂದ ಅಜಿತ ಪುರಾಣ ಅನ್ನೋ ಕೃತಿಯನ್ನು ಬರೆಸಿದ್ದಾರೆ. ಅದನ್ನು ಅವರೇ ಪೀಠಿಕಾ ಭಾಗದಲ್ಲಿ ಅತ್ತಿಮಬ್ಬೆಯ ದಾನಶೀಲ ಗುಣಗಳನ್ನು, ಜಿನಭಕ್ತಿಯನ್ನು ಮನಃಪೂರ್ವಕವಾಗಿ ಬಣ್ಣಿಸಿ ಹೊಗಳಿದ್ದಾರೆ. ಯಾರು? ರನ್ನ ಕವಿ ಅತ್ತಿಮಬ್ಬೆಯ ಬಗ್ಗೆ ಜಿನಧರ್ಮ ಪತಾಕೆ ಅಂತ ಹೊಗಳಿದ್ದಾರೆ. ನೆಕ್ಸ್ಟ್ 126ನೇ ಪ್ರಶ್ನೆ, ಹಳಗನ್ನಡ ಯುಗವನ್ನು ಏನೆಂದು ಕರೆಯುತ್ತಾರೆ? ಹಳಗನ್ನಡ ಯುಗವನ್ನು ಚಂಪು ಯುಗ ಅಂತ ಕರೀತಾರೆ. ಇನ್ನು ಮಿಕ್ಕಿರೋ ಸಾಂಗತ್ಯ, ತ್ರಿಪದಿ, ಷಟ್ಪದಿ ಇದೆಲ್ಲ ನಡುಗನ್ನಡ ಕಾಲಘಟ್ಟದಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ 127ನೇ ಪ್ರಶ್ನೆ, ಸಾಹಸ ಭೀಮ ವಿಜಯಕ್ಕಿರುವ ಮತ್ತೊಂದು ಹೆಸರು ಪಂಪ ಭಾರತ. ನೆಕ್ಸ್ಟ್, ಕನ್ನಡ ಪಂಚತಂತ್ರದ ಕರ್ತೃ ದುರ್ಗಸಿಂಹ. ಸರ್ವಜ್ಞ ಕವಿ ಹೆಸರಾಗಿರುವುದು ಯಾವುದಕ್ಕೆ ಅಂತಂದರೆ ತ್ರಿಪದಿಗೆ. ನೆಕ್ಸ್ಟ್, ಹರಿಹರನ ಹುಟ್ಟೂರು ಹಂಪೆ. ನೆಕ್ಸ್ಟ್, ಉಪಮಾಲೋಲ ಎಂದು ಖ್ಯಾತನಾದವನು ಲಕ್ಷ್ಮೀಶ. ನೆಕ್ಸ್ಟ್ 132ನೇ ಪ್ರಶ್ನೆ, ಯಶೋಧರ ಚರಿತೆಯ ಕವಿ ಜನ್ನ ಕವಿ. ಸಂಚಿ ಹೊನ್ನಮ್ಮನ ಕೃತಿ ಹದಿಬದೆಯ ಧರ್ಮ. ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ ಕೃತಿ. 135ನೇ ಪ್ರಶ್ನೆ, ರಾಮಧಾನ್ಯ ಚರಿತ್ರೆ ರಚಿಸಿದವರು ಯಾರು ಅಂತಂದರೆ ಕನಕದಾಸರು. ತುಘಲಕ್ ನಾಟಕ ಗಿರೀಶ್ ಕಾರ್ನಾಡ್ ಅವ್ರದ್ದು. ಲಂಕೇಶ್ ಅವರು ಡ್ಯಾಶ್ ಕವಿ. ನೋಡಿ, ಇವರು ನವ್ಯ ಸಾಹಿತ್ಯದ ಕವಿಗಳು ಪಿ ಲಂಕೇಶ್ ಅವರು. ನೆಕ್ಸ್ಟ್, ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದಪ್ಪಯ್ಯವರು. ದ.ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ವಚನಕಾರ ಸಿದ್ದರಾಮನ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 141ನೇ ಪ್ರಶ್ನೆ, ಮುಂದಲೆ ಡ್ಯಾಶ್ ಸಮಾಸ. ತಲೆಯ ಪ್ಲಸ್ ಮುಂದು ಮುಂದಲೆ ಅಂಶಿ ಸಮಾಸ. 142ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಧಾತು. ನೆಕ್ಸ್ಟ್ 143ನೇ ಪ್ರಶ್ನೆ, ತಾನು ಎಂಬುದು ಆತ್ಮಾರ್ಥಕ ಸರ್ವನಾಮ. 144ನೇ ಪ್ರಶ್ನೆ, ದೇವರ್ಷಿ ಇಲ್ಲಿ ಆಗಿರುವ ಸಂಧಿ ದೇವ ಪ್ಲಸ್ ಋಷಿ ದೇವರ್ಷಿ, ಇದು ಗುಣಸಂಧಿ ಆಗುತ್ತೆ. ನೆಕ್ಸ್ಟ್, ಆದೇಶ ಸಂಧಿಗೆ ಉದಾಹರಣೆ ಕೇಳಿದರೆ ಆದೇಶ. ಆಪ್ಷನ್ ಎ ಮರಗೆಲಸ ಅಂತ ಇದೆಯಲ್ವಾ, ಮರ ಪ್ಲಸ್ ಕೆಲಸ ಮರಗೆಲಸ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುತ್ತದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಇಲ್ಲಿ ಕಾಗೆ ಗ ಕಾರ ಆದೇಶವಾಗಿ ಬರ್ತಾ ಇದೆ. ಮರಗೆಲಸ ಸರಿಯಾಗಿರುವಂಥದ್ದು. ನೆಕ್ಸ್ಟ್, ಆದೇಶ ಅಂತಂದರೆ ಅವನ ಆದೇಶ ಪಾಲಿಸು ಅಂತ ಹೇಳ್ತೀವಲ್ಲ, ಅಂದರೆ ಆಜ್ಞೆ ಅಂತ ಅರ್ಥ. ನೆಕ್ಸ್ಟ್, ಕಡಿದಾದ ಅಂತಂದರೆ ಚಿಕ್ಕದಾಗಿರೋದು ಅಂತ ಅರ್ಥ. ಅದಿಲ್ಲ. ಕಿರಿದಾದನು ಕೂಡ ಆಗುತ್ತೆ, ಅದು ಕೂಡ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಆಳವಾದ ಸರಿಯಾಗಿರುವಂಥ ಉತ್ತರ. 148ನೇ ಪ್ರಶ್ನೆ, ಕಬ್ಬಿಣದ ಕೆಲಸ ಮಾಡುವವನು ಕಮ್ಮಾರ. ಮಡಕೆ ಮಾಡೋರನ್ನ ಕುಂಬಾರ ಅಂತ ಕರಿತೀವಿ. ಕವಿಯ ತದ್ಭವ ರೂಪ ಕಬ್ಬಿಗ. ನೆಕ್ಸ್ಟ್ 149ನೇ ಪ್ರಶ್ನೆ, ಭಗೀರಥ ಪ್ರಯತ್ನ ಅಂತ ಅಂದರೆ ಆಪ್ಷನ್ ಎ ಸರ್ವ ಪ್ರಯತ್ನ. 150ನೇ ಪ್ರಶ್ನೆ, ಜಾಯಮಾನ ಅಂತ ಅಂದರೆ ಗುಣ. ಅವನ ಜಾಯಮಾನನೇ ಅಂಥದ್ದು ಅಂತ ಹೇಳ್ತೀವಲ್ಲ, ಅಂದರೆ ಅವನ ಗುಣನೇ ಅಂಥದ್ದು ಅಂತ ಅರ್ಥ. ಆಪ್ಷನ್ ಸಿ ಗುಣ ಜಾಯಮಾನ. ಇಲ್ಲಿಗೆ ಈ ಪತ್ರಿಕೆ ಮುಕ್ತಾಯ ಆಗುತ್ತೆ. ನಿರ್ದಿಷ್ಟ ಪತ್ರಿಕೆನೂ ಇದೆ. ಸಿಲೆಬಸ್ಸಲ್ಲಿ ಏನು ಕೇಳಿದಾರೋ ಅದೇ ಪ್ರಶ್ನೆಗಳು ಕೂಡ ಅಲ್ಲಿ ಬಂದಿದ್ದಾವೆ. ಆದರೆ ಈ ಸಲ ಸಿಲೆಬಸ್ ಚೇಂಜ್ ಆಗುತ್ತೆ, ಅದನ್ನೇ ಕೊಡೋದಿಲ್ಲ. ಸಂಪೂರ್ಣವಾಗಿ ಅಲ್ಲದೇ ಇದ್ದರೂ ಒಂದು 80% ಸಿಲೆಬಸ್ ಚೇಂಜ್ ಆಗುತ್ತೆ. ಹಾಗಾಗಿ ಬೇಕು ಅಂದರೆ ಆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಓಕೆನಾ? ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತೆ ಪಂಪ ಪೂರ್ವ ಯುಗದಿಂದಲೇ ಕನ್ನಡ ಸಾಹಿತ್ಯ ಚರಿತ್ರೆಯ ಅಧ್ಯಯನವನ್ನು ಆರಂಭ ಮಾಡೋಣ. ಯಾಕೆ ಅಂತಂದರೆ ನಾವೀಗ ಆಲ್ರೆಡಿ ಓದಿದ್ದೀವಿ, ಎಷ್ಟರ ಮಟ್ಟಿಗೆ ನಮ್ಮ ತಲೆಯಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ವಾ. ಹಾಗಾಗಿ ಪ್ರಮುಖವಾಗಿರುವಂಥ ಅಂಶಗಳನ್ನು ಚರ್ಚೆ ಮಾಡ್ತಾ ಆ ಮೂಲಕ ಒಂದು ಇಡೀ ಕಾಲಘಟ್ಟವನ್ನು ತಿಳಿಯುವಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಈ ಮಧ್ಯೆ ನಾನು ಓದೋವಂಥ ಕತೆ ಕಾದಂಬರಿಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವುದಾದ್ರೂ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಯಾವ ಕತೆ ನೆಕ್ಸ್ಟ್ ಹಾಕಬೇಕು ಅನ್ನೋದು. ಓಕೆ, ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ತರಗತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.